38 ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಇನ್ವರ್ಟೆಡ್ ಕೋನ್. ಓಕೆ, ಒಂದು ಇನ್ವರ್ಟೆಡ್ ಕೋನ್ ಕೊಟ್ಟಿದ್ದಾರೆ. ಓಕೆ, ಇಟ್ಸ್ ಹೈಟ್ ಈಸ್ 8 ಸೆಂಟಿಮೀಟರ್. ಓಕೆ, ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ ಎಷ್ಟು, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ರೇಡಿಯಸ್ ಈಸ್ 5 ಸೆಂಟಿಮೀಟರ್. ಓಕೆ, ಸೊ ರೇಡಿಯಸ್ ಆಫ್ ಕೋನ್ ಕೊಟ್ಟಿದ್ದಾರೆ ಎಷ್ಟು, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದ ವೆಸಲ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದ ಬ್ರಿಮ್. ಓಕೆ, ಸೊ ಈ ವೆಸಲ್ ಏನಿದೆ ಅಲ್ಲ, ಓಕೆ, ಇದು ಬಂದ್ಬಿಟ್ಟು ಇನ್ವರ್ಟೆಡ್ ಕೋನ್ ಇದೆ ಅಲ್ಲ. ಓಕೆ, ಈ ವೆಸಲ್ ಅಲ್ಲಿ ಫುಲ್ ವಾಟರ್ ತುಂಬಿಸಿದ್ದಾರೆ. ಬ್ರಿಮ್ ಅಂದ್ರೆ ಅಪ್ ಟು ಟಾಪ್ ವರೆಗೆ. ಓಕೆ, ಫುಲ್ ನೀರು ತುಂಬಿಸಿದ್ದಾರೆ. ಓಕೆ, ಆಮೇಲೆ ಅಂಡ್ ವೆನ್ 100 ಲೆಡ್ ಶಾಟ್ಸ್. ಓಕೆ, ಲೆಡ್ ಶಾಟ್ಸ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಲೆಡ್ ಶಾಟ್ಸ್ ಯಾವಾಗಲೂ ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಇದು ರೇಡಿಯಸ್ ಆರ್ ಅಂತ ಅನ್ಕೋಣ. ಓಕೆ, when 100 lead shots of same size are dropped in it, 1/4 of the water from the vessel flows out. Okay, ನೋಡ್ರಿ, ಇಂಥವು 100 ಲೆಡ್ ಶಾಟ್ ಇದ್ರಲ್ಲಿ ಹಾಕಿದ ತಕ್ಷಣ, ಓಕೆ, ಇದು ಫುಲ್ ಇತ್ತು ತಾನೆ, ಫುಲ್ ಇತ್ತು, 100 ಲೆಡ್ ಶಾಟ್ ಹಾಕಿದ ತಕ್ಷಣ, ಓಕೆ, ಸೊ 1/4 ಆಫ್ ದ ವಾಟರ್ ಚೆಲ್ಲಿದೆ. ಓಕೆ, ಹೊರಗಡೆ ಚೆಲ್ಲಿದೆ. ಓಕೆ, ಸೊ ಅದನ್ನ ನಾವು ಈಕ್ವೇಶನ್ ಯಾವ ತರ ಬರೀಬೇಕು ನೋಡ್ರಿ. ಓಕೆ, 100 ಲೆಡ್ ಶಾಟ್. ಓಕೆ, ಸೊ ಲೆಡ್ ಶಾಟ್ ಏನಿದು, ನಥಿಂಗ್ ಬಟ್ ನಾವೇನ್ ತಗೋಬೇಕು, ವಾಲ್ಯೂಮ್ ಆಫ್ ಸ್ಪಿಯರ್ ತಗೋಬೇಕು. ಓಕೆ, 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ತಗೊಂತೀವಿ. ತಗೊಂಡ್ರೆ ಎಷ್ಟು ನೀರ್ ಚೆಲ್ಲಿದೆ ನೋಡ್ರಿ, 1/4 ಆಫ್ ದ ವಾಟರ್ ಫ್ರಮ್ ದ ವೆಸಲ್. ಓಕೆ, ಇದ್ರಲ್ಲಿ 1/4 ಚೆಲ್ಲಿದೆ. ಅಂದ್ರೆ 100 ಲೆಡ್ ಶಾಟ್ ವಾಲ್ಯೂಮ್ ಎಷ್ಟಿರುತ್ತೋ, ಓಕೆ, 1/4 ಆಫ್ ದ ವಾಲ್ಯೂಮ್ ಆಫ್ ದ ವಾಟರ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ನಥಿಂಗ್ ಬಟ್ ಇಲ್ಲಿ ಏನ್ ಬರಿಬಹುದು, ಇಸ್ ಈಕ್ವಲ್ ಟು 1/4 ಆಫ್ ವಾಲ್ಯೂಮ್ ಆಫ್ ಕೋನ್ ಅಂತ ಬರಿಬಹುದು. ಓಕೆ, ಸೊ ಈಗ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ರಿ. ಇಂಥವು 100 ಲೆಡ್ ಶಾಟ್ ಹಾಕಿದ್ರೆ, ಓಕೆ, 1/4 ಆಫ್ ದ ವಾಟರ್ ಚೆಲ್ಲಿದೆ ಅಂತಂದ್ರೆ ನೋಡ್ರಿ, 1/4 ಆಫ್ ದ ವಾಲ್ಯೂಮ್ ಆಫ್ ಕೋನ್ ಆಫ್ ವಾಟರ್ ಚೆಲ್ಲಿದೆ ಅಂತಂದ್ರೆ, ಓಕೆ, ಈ 100 ಲೆಡ್ ಶಾಟ್ ವಾಲ್ಯೂಮ್ ಎಷ್ಟಿರುತ್ತೋ, ಈ 1/4 ಆಫ್ ದ ವಾಲ್ಯೂಮ್ ಆಫ್ ಕೋನ್ ಕೂಡ ಅಷ್ಟಿರುತ್ತೆ. ಯಾಕಂದ್ರೆ ನಾವು ಇದ್ರಲ್ಲಿ ಎಷ್ಟು ವಾಲ್ಯೂಮ್ ಹಾಕ್ತಿವೋ ಅಷ್ಟು ವಾಲ್ಯೂಮ್ ಚೆಲ್ಲುತ್ತೆ. ಓಕೆ, ಇದು ಬೇಸಿಕ್. ಈಗ ನಾನೀಗ 5 kg ಆಫ್ ವೇಟ್ ಏನಾದ್ರೂ ಹಾಕಿದ್ರೆ ಇಲ್ಲಿ 5 kg ಆಫ್ ವಾಟರ್ ಚೆಲ್ಲುತ್ತೆ. ಅದೇ ನಾನು 10 ಸೆಂಟಿಮೀಟರ್ ಕ್ಯೂಬ್ ಆಫ್ ವೇಟ್ ಹಾಕಿದ್ರೆ ಇಲ್ಲಿ 10 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಚೆಲ್ಲುತ್ತೆ. ಅಂದ್ರೆ ನಾನು ಇಲ್ಲಿ ಒಳಗಡೆ ಎಷ್ಟು ಹಾಕ್ತೀನೋ ಅಷ್ಟು ಚೆಲ್ಲುತ್ತೆ. ಅಂದ್ರೆ ನಾನು ಏನಂತ ಬರಿಬಹುದು, ಈಗ 100 ಲೆಡ್ ಶಾಟ್ ಹಾಕಿನಂದ್ರೆ 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಏನಿರುತ್ತೋ, ಓಕೆ, 1/4 ಆಫ್ ದ ವಾಲ್ಯೂಮ್ ಆಫ್ ಕೋನ್ ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ನಾವು ಎಷ್ಟು ಹಾಕ್ತಿವೋ ಅಷ್ಟೇ ಚೆಲ್ಲುತ್ತೆ. ಸೊ ಇವ್ರಿಬ್ರನ್ನ ಈಕ್ವಲ್ ಅಂತ ಬರಿಬಹುದು. ಈಗ ನಾನು ಬರಿತೀನಿ 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದು 4/3 pi r cube is equal to 1/4 ಇಂಟು ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3 pi r square h. ಓಕೆ, ಈಗ ನೀವು ನೋಡಿದ್ರೆ ಈ 3 ಕ್ಯಾನ್ಸಲ್ ಆಯ್ತು. ಆಮೇಲೆ ಈ ಪೈ ಕ್ಯಾನ್ಸಲ್ ಆಯ್ತು. ರೇಡಿಯಸ್ ಕ್ಯಾನ್ಸಲ್ ಮಾಡಕ್ ಬರಲ್ಲ, ಯಾಕಂದ್ರೆ ಇದು ಸ್ಪಿಯರ್ ರೇಡಿಯಸ್, ಇದು ಕೋನ್ದು ರೇಡಿಯಸ್, ಇದು ಹೈಟ್ ಆಫ್ ದ ಕೋನ್. ಓಕೆ, ಈಗ ಉಳಿದಿದ್ದೇನು, 100 ಇಂಟು 4 r cube ಸ್ಪಿಯರ್ is equal to 1/4 ಇಂಟು, ಓಕೆ, ಏನು ಉಳಿದಿದೆ, ಆರ್ ಸ್ಕ್ವೇರ್ ಕೋನ್ ಇದೆ. ಓಕೆ, ಸೊ ರೇಡಿಯಸ್ ಆಫ್ ಕೋನ್ ಏನಿದೆ ನೋಡ್ರಿ, ಈಗ ನೀವೇ ನೋಡ್ರಿ, ಇಲ್ಲಿ ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು, 5 ಸೆಂಟಿಮೀಟರ್ ಇದೆ. ಸೊ 5 ಇಂಟು 5. ಆಮೇಲೆ ಹೈಟ್ ಆಫ್ ದ ಕೋನ್ ಇದೆ, ಏನಿದೆ ನೋಡ್ರಿ, ಹೈಟ್ ಆಫ್ ದ ಕೋನ್ 8 ಸೆಂಟಿಮೀಟರ್ ಇದೆ. ಸೊ 8 ಅಂತ ಬರಿತೀನಿ. ಓಕೆ, ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 2 ಜಾ. ಓಕೆ, ಈಗ ಏನು ಉಳಿಯುತ್ತೆ ನೋಡ್ರಿ, ಈಗ ಉಳಿದಿದ್ದೇನು, 100 ಇಂಟು 4 ಇಂಟು ಆರ್ ಕ್ಯೂಬ್ ಸ್ಪಿಯರ್ is equal to 5 ಇಂಟು 5 ಇಂಟು, ಓಕೆ, ಈಗ ನಾನೇನ್ ಮಾಡ್ತೀನಿ, ಆರ್ ಕ್ಯೂಬ್ ಸ್ಪಿಯರ್ ಒಂದು ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಏನಾಯ್ತು, 5 ಇಂಟು 5 ಇಂಟು 2, ಓಕೆ, ಹೋಲ್ ಡಿವೈಡೆಡ್ ಬೈ ಇವರಿಬ್ರು ಕೆಳಗಡೆ ಬರ್ತಾರೆ, 100 ಇಂಟು 4. ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, 5 1 ಜಾ 5 20 ಜಾ, 5 1 ಜಾ 5 4 ಜಾ. ಸೊ ಆರ್ ಕ್ಯೂಬ್ ಸ್ಪಿಯರ್ ಬಂದ್ಬಿಟ್ಟು ಏನಾಯ್ತು, 1 ಡಿವೈಡೆಡ್ ಬೈ 4 2 ಜಾ ಏನಾಗುತ್ತೆ, 8 ಆಗುತ್ತೆ. ಓಕೆ, ಸೊ ಈಗ ಆರ್ ಕ್ಯೂಬ್ ಸ್ಪಿಯರ್ ಇಸ್ ಈಕ್ವಲ್ ಟು, ಈಗ ನಾನು ಈ 1/8 ನ ಕ್ಯೂಬ್ ನ ಬರೆದ್ರೆ ಏನ್ ಬರಿಬಹುದು, 1/2 ಹೋಲ್ ಕ್ಯೂಬ್ ಅಂತ ಬರಿಬಹುದು. ಈಗ ನೀವೇ ನೋಡ್ರಿ, 1/8, 1 ಕ್ಯೂಬ್ ಎಷ್ಟು 1, 2 ಕ್ಯೂಬ್ ಎಷ್ಟು 8. ಸೊ 1/2 ಕ್ಯೂಬ್ ಅಂದ್ರೆ ನಥಿಂಗ್ ಬಟ್ 1/8 ಬರುತ್ತೆ.
ಸೊ ಅವಾಗ ಏನಾಗುತ್ತೆ ಈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು ರೇಡಿಯಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು 1/2 ಸೆಂಟಿಮೀಟರ್. 1/2 ಅನ್ನ ಬರಿಬಹುದು, ಇಲ್ಲ 0.5 ಸೆಂಟಿಮೀಟರ್ ಅನ್ನ ಬರಿಬಹುದು. ಇದು ಬಂದ್ಬಿಟ್ಟು ರೇಡಿಯಸ್ ಆಫ್ ಸ್ಪಿಯರ್. ಓಕೆ, ಸೊ ನಾನು ಇಲ್ಲಿ ಬರ್ದ್ಬಿಡ್ತೀನಿ ಅದನ್ನ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಈಗ ನನಗೆ ರೇಡಿಯಸ್ ಆಫ್ ಸ್ಪಿಯರ್ ಗೊತ್ತಾಯ್ತು. ನಥಿಂಗ್ ಬಟ್ 1/2 ಸೆಂಟಿಮೀಟರ್ ಅಂದ್ರೂ ಒಂದೇ, 0.5 ಸೆಂಟಿಮೀಟರ್ ಅಂದ್ರೂ ಒಂದೇ. ಓಕೆ, ಇದು ರೇಡಿಯಸ್ ಆಫ್ ಸ್ಪಿಯರ್. ಅಂದ್ರೆ ನಥಿಂಗ್ ಬಟ್ ರೇಡಿಯಸ್ ಆಫ್ ಸ್ಪಿಯರ್ ಅಂದ್ರೆ ಒಂದೇ, ಲೆಡ್ ಶಾಟ್ ಅಂದ್ರೂ ಒಂದೇ. ಓಕೆ, ರೇಡಿಯಸ್ ಕಂಡಿದ್ವಿ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್. ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್ ಅಂದ್ರೂ ಒಂದೇ, ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೂ ಒಂದೇ. ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೂ ಒಂದೇ, ವಾಲ್ಯೂಮ್ ಆಫ್ ಲೆಡ್ ಶಾಟ್ ಅಂದ್ರೂ ಒಂದೇ. ಇದನ್ನ ಕಂಡಿಡಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು ಏನು 4/3 πr³ ಅಂತ ಗೊತ್ತು. ಓಕೆ, ಈಗ 4/3 ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಏನಿದೆ ನೋಡ್ರಿ 1/2 ಇದೆ. 1/2 ಇಂಟು 1/2 ಇಂಟು ಇದಿಷ್ಟೇ ರೇಸ್ ಮಾಡ್ಬಿಡ್ತೀನಿ, ಇಂಟು 1/2. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, ಈ 2 ಕ್ಯಾನ್ಸಲ್ ಆಯ್ತು. 2 1 ಜಾ 2 11 ಜಾ. ಈಗ ಉಳಿದಿದ್ ನೋಡ್ರಿ 11/3 7 ಜಾ 21. ಓಕೆ, ಸೊ ಈಗ ನಾವು 11/21 ಮಾಡ್ಬೇಕು. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ 11 ನ 21 ಇಂದ ಡಿವೈಡ್ ಮಾಡಬೇಕು. 21 ಟೇಬಲ್ ಅಲ್ಲಿ 11 ಹೋಗಲ್ಲ, ಪಾಯಿಂಟ್ ಇಡ್ತೀನಿ 0. 21 5 ಜಾ 5 1 ಜಾ 5 5 2 ಜಾ 10. ಎಷ್ಟು ಉಳಿತು 5 ಉಳಿತು, ಪಾಯಿಂಟ್ 0. 21 2 ಜಾ ಎಷ್ಟಾಗುತ್ತೆ 42 ಆಗುತ್ತೆ. ಓಕೆ, ಸೊ ಎಷ್ಟು ಉಳಿತು 8 ಉಳಿತು, ಪಾಯಿಂಟ್ 0. ಓಕೆ, 21 3 ಜಾ 3 1 ಜಾ 3 3 2 ಜಾ 6. 8 ಅಲ್ಲಿ 63 ಹೋದ್ರೆ 17 ಆಗುತ್ತೆ. ಸೊ ಡೆಸಿಮಲ್ ಆದ್ಮೇಲೆ 3 ನಂಬರ್ ಬರ್ಲಿ, ಆ ಥರ್ಡ್ ನಂಬರ್ ನೋಡ್ರಿ 5 ಕಿಂತ ಕಡಿಮೆ ಇದ್ರೆ ಜಸ್ಟ್ ನೀವು 0.52 ಬರೀರಿ. ಅವ್ರು ಸೆಂಟಿಮೀಟರ್ ಕೊಟ್ರೆ ವಾಲ್ಯೂಮ್ ಯಾವಾಗಲೂ ಅವ್ರು ಸೆಂಟಿಮೀಟರ್ ಅಲ್ಲಿ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರೀಬೇಕು. ಸೊ ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್ ಬಂದ್ಬಿಟ್ಟು ಏನು 0.52 ಸೆಂಟಿಮೀಟರ್ ಕ್ಯೂಬ್. ಆಮೇಲೆ ರೇಡಿಯಸ್ ಬಂದ್ಬಿಟ್ಟು 1/2 ಸೆಂಟಿಮೀಟರ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.